ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವಿಷಯ ಏನಪ್ಪಾ ಅಂದ್ರೆ, ಅಕ್ಕನಿಗೆ ಇನ್ನು ಮಾತಾಡೋದಕ್ಕೆ ನಿಜವಾಗ್ಲೂ ಬರಲ್ಲ ಗುರು. ಆ ಎಲ್ಲರೂ ಒಂದ್ಸರಿ ಜೈಲ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತೆ. ಏನ್ ಗುರು ಮಾತಾಡ್ತಾರೆ! ಅಯ್ಯೋ, ಅದೇನ್ ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ದಿರ ಮಾತಾಡ್ತಾರೋ ದೇವ್ರೆ. ಒಟ್ನಲ್ಲಿ ನಮ್ಮ ಕಿರಿಕೀರ್ತಿ ಸರ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಏನಪ್ಪಾ ಅಂದ್ರೆ ಅವ್ರು ಕೇಳಿರೋ ಕ್ವಶನ್ಸ್ ಬೊಂಬಡಾಗಿತ್ತು. ಒಂದು ಅರ್ಥಪೂರ್ಣವಾಗಿ ಅರ್ಥ ಮಾಡಿಸೋ ತರ ಒಂದು ಕ್ವಶನ್ಸ್ ಮಾಡಿದ್ರು. ತುಂಬಾ ಖುಷಿ ಆಯ್ತು ಗುರು. ಅವ್ರ ಅವ್ರ ಎಕ್ಸ್ಪೀರಿಯನ್ಸೇ ಬೇರೆ ಬಿಡಿ. ಅವ್ರದ್ದು ಒಂದು ಲೆವೆಲ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರೋ ವ್ಯಕ್ತಿ. ತುಂಬಾ ತಿಳಿ ಹೇಳಿದಾರಲ್ಲ. ಒಂದು ಸ್ಕೂಲಲ್ಲಿ ಕೂತ್ಕೊಂಡು ಮಗುಗೆ ಯಾವ ತರ ಪಾಠ ಮಾಡಬೇಕು ಆ ತರ ಪಾಠ ಮಾಡಿ ಅರ್ಥ ಮಾಡಿಸ್ತಾ ಇದ್ರು. ನನಗೆ ತುಂಬಾ ಖುಷಿ ಆಯ್ತು. ಒಟ್ನಲ್ಲಿ ಅದೇ ಹೇಳೋದು ಗುರು, ಹುಡುಗ್ ಬುದ್ಧಿ. ಆ ಏನ್ ಮಾತಾಡ್ಬೇಕು ಅಂತ ಫಸ್ಟ್ ಕಾಮನ್ ಸೆನ್ಸ್ ಹಿಡ್ಕೊಂಡು ತಿಳ್ಕೋಬೇಕು. ಅಲ್ಲ ಗುರು, ಜೈಲಿ ಎಕ್ಸ್ಪೀರಿಯನ್ಸ್ ಎಲ್ಲರೂ ಮಾಡ್ಬೇಕು ಅಂದ್ರೆ ಏನ್ ಗುರು ಅರ್ಥ. ಮತ್ತೆ ಮಾಲ್ಡೀವ್ಸ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ರು, ಸೂಪರ್. ನನ್ ತುಂಬಾ ಖುಷಿ ಆಯ್ತು. ಅಲ್ಲಿರೋ ಪದ್ಧತಿ ಓಕೆ ಗುರು, ಅಲ್ಲಿರೋ ಪದ್ಧತಿ ನಾವು ಎಂಜಾಯ್ಮೆಂಟ್ಗೆ ಹೋಗಿದೀವಿ. ಅಲ್ಲಿರೋ ಪದ್ಧತಿಗೆ ಸರಿಯಾಗಿ ಕೀರ್ತಿ ಅವರು ಉತ್ತರ ಕೊಟ್ರು. ಎಲ್ಲಿಂದ ಹೋಗಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ. ಮತ್ತೆ ಮಾಲ್ಡೀವ್ಸ್ ಅಲ್ಲಿ ನಮ್ಮ ಸಂಸ್ಕೃತಿ ಸೀರೆ ಉಟ್ಕೊಂಡು ಫೋಟೋ ಶೂಟ್ ಮಾಡ್ಕೊಳಂಗಿಲ್ವಾ ಗುರು? ಸೀರೆ ಉಟ್ಕೊಂಡು ವಾಕ್ ಮಾಡ್ಕೊಂಡು ವಿಡಿಯೋ ಹಾಕಿದ್ರೆ ಯಾರು ನೋಡಲ್ಲ ಅಂತಾರೆ ಗುರು. ನಮ್ಮ ಪದ್ಧತಿ ಮಾಲ್ಡೀವ್ಸ್ ತೋರಿಸ್ಬೋದಲ್ಲ ಗುರು? ಮಾಲ್ಡೀವ್ಸ್ ಪದ್ಧತಿನ ಎಲ್ಲರೂ ನೋಡ್ಬಿಟ್ಟವ್ರೆ. ನಮ್ಮ ಪದ್ಧತಿನ ಎಲ್ಲೋಗಿ ತೋರಿಸ್ಬೇಕಲ್ವಾ ಗುರು? ಮತ್ತೆ ಮಂಡ್ಯ ಹುಡುಗಿ ಅಂತ ಸಿಕ್ಕಾಪಟ್ಟೆ ಯಾವಾಗ್ಲೂ ಹೇಳ್ತಿರ್ತಾರೆ ಇವಮ್ಮ. ಆ, ಒಂಥರ ಅದೊಂದು ಒಂಥರ ಶೇಪ್ ಔಟ್ ತರ ಆಗ್ಬಿಡುತ್ತೆ ಎಲ್ಲದಕ್ಕೂ ಒಂದು ಮಂಡ್ಯ ಹೆಸರು ತಗೊಂಡ್ರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಇನ್ಮೇಲಾದ್ರೂ ಈ ಕಿರಿಕೀರ್ತಿ ಅವ್ರು ಏನ್ ಮಾತಾಡಿದ್ದಾರೆ, ಒಂದು ಒಂದು ಅರ್ಥ ಆಗೋ ರೀತಿಲಿ ಏನ್ ಹೇಳಿದ್ದಾರೆ ಅದನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಮಗದೊಂದು ಮಾಡ್ಕೊಂಡು ಒಂದು ಐಡಿಯಾ ಒಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಬಿಟ್ರೆ ನಿಜ ಹೇಳ್ತೀನಿ, ಆ ಒಂದು ಲೆವೆಲ್ಗೆ ಬದಲಾವಣೆ ಆಗೇ ಬಿಡ್ತಾರೆ. ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಪ್ರೋಗ್ರಾಮು. ಕಿರಿಕೀರ್ತಿ ಅವ್ರಿಗೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಗುರುವೆ. ನನಗಂತೂ ನಿಜ ಹೇಳ್ತೀನಿ, ನಿಮ್ಮ ಕ್ವಶನ್ ಬೊಂಬಾಡಾಗಿತ್ತು. ನೋಡೋಣ ಇನ್ನು ಮುಂದಕ್ಕಾದ್ರೂ ಕಿರಿಕೀರ್ತಿ ಅವ್ರು ಏನೇನು ಹೇಳಿದ್ದಾರೆ ಅರ್ಥಪೂರ್ಣವಾಗಿ ಅದನ್ನ ಮನ್ಸಿಗೆ ಹಾಕೊಂಡು ಮುಂದಕ್ಕೆ ಯಾವ ಥರ ಮಾಡ್ತಾರೆ, ಹೆಂಗಿರ್ತಾರೆ ನೋಡೋಣ ಸ್ನೇಹಿತರೆ. ಮತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.